ಅದರಲ್ಲಿ ಕನಿಷ್ಠ 8,000 ಸ್ವತ್ತುಗಳಿಗೆ ಈ ಸ್ವತ್ತು ಕೊಡುವಂಥ ಒಂದು ವಿಶೇಷ ಅಭಿಯಾನಕ್ಕೆ ನಾವು ಮುಂದಿನ ಒಂದು ವಾರದಲ್ಲಿ ಚಾಲನೆ ಕೊಡ್ತೀವಿ. ಇಡೀ ಜಿಲ್ಲೆಯ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲೂ ಕೂಡ ಈ ಸ್ವತ್ತು ಅಭಿಯಾನ ನಮ್ಮ ಎಲ್ಲ ನಗರ ಸ್ಥಳೀಯ ಸಂಸ್ಥೆಯ ಪೌರಾಯುಕ್ತರಾಗಲಿ ಎಲ್ಲ ಸಿಬ್ಬಂದಿ ವರ್ಗದವರು 1-1.5 ತಿಂಗಳ ಕಾಲ ವಿಶೇಷ ಅಭಿಯಾನ. ಯಾರೇ ನಾಗರಿಕರಿದ್ದರೂ ಕೂಡ ಈಗ ಸರ್ಕಾರನೂ ಕೂಡ ಖಾತೆಗಳನ್ನು ಕೊಡುವಂಥದ್ದನ್ನ ಭಾಳ ಸುಲಲಿತಗೊಳಿಸಿ ಜನರಿಗೆ ಅವರ ಮನೆಗಳಿಗೆ ಭದ್ರತೆ ಒದಗಿಸಬೇಕು ಅನ್ನೋ ದೃಷ್ಟಿಯಿಂದ ಅವ್ರಿಗೆ ಎ ಖಾತ ಅಥವಾ ಬಿ ಖಾತ ಕೊಡಲಿಕ್ಕೆ ಈಗಾಗಲೇ ಸೂಚನೆ ಕೊಟ್ಟಿದೆ. ಭಾಳಷ್ಟು ಸರಳೀಕರಣ ಆಗಿದೆ. ಆ ಎಲ್ಲ ಸರಳೀಕರಣಗಳನ್ನು ಅಳವಡಿಸಿಕೊಂಡು ಕನಿಷ್ಠ ದಾಖಲೆಗಳನ್ನು ಪಡೆದು ಅವ್ರ ಹತ್ರ ಏನು ಲಭ್ಯ ಇದೆಯೋ ಆ ದಾಖಲೆಗಳನ್ನು ಪಡೆದು ಅವ್ರಿಗೆ ಈ ಸ್ವತ್ತು ಕೊಡುವಂಥ ಒಂದು ಅಭಿಯಾನ ಮುಂದಿನ 4-5 ತಿಂಗಳಲ್ಲಿ ಪೂರ್ಣ ಪ್ರಮಾಣವಾಗಿ ಇದನ್ನು ಮುಕ್ತಾಯಗೊಳಿಸಬೇಕು ಅನ್ನೋ ರೀತಿಯಲ್ಲಿ ವೇಳಾಪಟ್ಟಿಯನ್ನು ಹಾಕ್ಕೊಂಡು ಅದನ್ನು ಕೂಡ ನಿಮಗೆಲ್ಲ ಮುಂದಿನ ದಿನಗಳಲ್ಲಿ ಶೇರ್ ಮಾಡ್ತೀವಿ. ಆ ವೇಳಾಪಟ್ಟಿಯಂತೆ ನಾವು ಕೆಲಸ ಮಾಡ್ತೀವಿ. ಈಗಾಗಲೇ ನಾನು ನಮಸ್ಕಾರ. ಇವತ್ತು ನಮ್ಮ ಗೌರಿಬಿದನೂರು ತಾಲೂಕಿನ ಸಮಗ್ರ ತಾಲೂಕು ಭೇಟಿಗೆ ಬಂದಿದ್ದೇನೆ. ಜಿಲ್ಲಾಧಿಕಾರಿಯಾಗಿ ಮುಂದಿನ ದಿನಗಳಲ್ಲಿ ಮಾನ್ಯ ಉಸ್ತುವಾರಿ ಸಚಿವರಾಗಲಿ, ಜಿಲ್ಲೆಯ ಮಾನ್ಯ ಎಲ್ಲ ಶಾಸಕರುಗಳಾಗಲಿ, ನಾಗರಿಕರಾಗಲಿ ಎಲ್ಲರ ಅಪೇಕ್ಷೆ ಇದೆ ಪ್ರತಿ ತಾಲೂಕುಗಳಲ್ಲಿ ಪ್ರತಿ ಕಚೇರಿಗಳಲ್ಲಿ ಒಂದು ಒಳ್ಳೆಯ ಆಡಳಿತ ವ್ಯವಸ್ಥೆ ಇರಬೇಕು ಅಂತ. ಸೊ ಅದರ ಭಾಗವಾಗಿ ಇನ್ನು ಮುಂದೆ ವಾರಕ್ಕೆ 2 ದಿನ ಕಡ್ಡಾಯವಾಗಿ ತಾಲೂಕುಗಳ ಭೇಟಿ ಹಾಗೂ ಕುಂದುಕೊರತೆಗಳ ಒಂದು ಸಾರ್ವಜನಿಕ ಕುಂದುಕೊರತೆಗಳು ಅಹವಾಲುಗಳನ್ನು ತಕ್ಷಣ ಒಂದು ಕಟ್ಟುನಿಟ್ಟಾದ ಸೂಚನೆಗಳನ್ನು ಕೊಡೋದ್ರ ಮೂಲಕ ಜವಾಬ್ದಾರಿಗಳನ್ನು ವಹಿಸೋದ್ರ ಮೂಲಕ ಅವರ ಮನವಿಗಳಿಗೆ ಸ್ಪಂದಿಸುವಂಥ ಕೆಲಸ ನಿರಂತರವಾಗಿ ಮುಂದೆ ಮಾಡ್ತೇವೆ. ಅದ್ರ ಜೊತೆಗೆ ವಿವಿಧ ಕಚೇರಿಗಳಿಗೆ ಅನಿರೀಕ್ಷಿತ ಭೇಟಿ ಕೊಡೋದ್ರ ಮೂಲಕ ನಮ್ಮ ಎಲ್ಲ ಕಚೇರಿಗಳಲ್ಲಿ ಆಡಳಿತ ವ್ಯವಸ್ಥೆ ಸುಧಾರಣೆ ಮಾಡಬೇಕು ಅಂತಕ್ಕಂಥದ್ದು ನನ್ನ ಸರ್ಕಾರದ ಆಶಯ ಆಗಿದೆ. ಭಾಳ ಸ್ಪಷ್ಟವಾದ ಸೂಚನೆ ಇದೆ. ಆಡಳಿತ ವ್ಯವಸ್ಥೆ ಚುರುಕಾಗಬೇಕು, ಜನಸ್ನೇಹಿ ಆಗಬೇಕು, ಜನರಿಗೆ ಪೂರಕವಾದ ಆಡಳಿತ ಸಿಗಬೇಕು ಅಂತೇಳಿ ಜಿಲ್ಲಾಧಿಕಾರಿಯಾಗಿ ಕಡಾಖಂಡಿತವಾಗಿ ಆ ಒಂದು ಮೇಲುಸ್ತುವಾರಿಯನ್ನು ಭಾಳ ಯಶಸ್ವಿಯಾಗಿ ಮತ್ತು ಭಾಳ ಗಂಭೀರವಾಗಿ ತೆಗೆದುಕೊಂಡು ಆ ಉಸ್ತುವಾರಿಯನ್ನು ಮಾಡ್ತೇನೆ ಅನ್ನೋ ಮಾತನ್ನು ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತೇನೆ. ಈಗ ಇವತ್ತು ನಗರಸಭೆ ಗೌರಿಬಿದನೂರಿನಲ್ಲಿ ಭೇಟಿ ಮಾಡಿದ ಸಂದರ್ಭದಲ್ಲಿ ಎಲ್ಲ ಅಭಿವೃದ್ಧಿ ಕೆಲಸಗಳು, ಉದಾಹರಣೆಗೆ ಒಂದು 134 ಕಿಲೋಮೀಟರ್ಗಳಷ್ಟು ಉದ್ದದ ಚರಂಡಿ ಇದೆ ಇಡೀ ನಮ್ಮ ನಗರಸಭೆ ವ್ಯಾಪ್ತಿನಲ್ಲಿ. 1 ವರ್ಷದಲ್ಲಿ ನಾವು ಅದನ್ನು ಸ್ವಚ್ಛತೆ ಮಾಡಬೇಕಾಗುತ್ತೆ. ಸೊ ಅದಕ್ಕೆ 1 ವರ್ಷದಲ್ಲಿ ಮಾಡಬೇಕು ಅಂದರೆ ಪ್ರತಿ ತಿಂಗಳಿಗೆ ಎಷ್ಟು ಮಾಡಬೇಕು, ಪ್ರತಿ ದಿನಕ್ಕೆ ಎಷ್ಟು ಮಾಡಬೇಕು, ಅದೇ ರೀತಿ ಬೀದಿಯನ್ನು ಸ್ವಚ್ಛವಾಗಿ ಇಟ್ಕೊಳ್ಳುವಂಥದ್ದು. ಒಟ್ಟು ಎಷ್ಟು ಕಿಲೋಮೀಟರ್ ಲೆಂತ್ನ ರಸ್ತೆ ಇದೆ ಈ ನಗರಸಭೆ ವ್ಯಾಪ್ತಿನಲ್ಲಿ, ಡಬಲ್ ರೋಡ್ ಇರೋದು ಎಷ್ಟು ಕಿಲೋಮೀಟ್ರ್ ಇದೆ, ಸಿಂಗಲ್ ರಸ್ತೆ ಇರೋದು ಎಷ್ಟು ಕಿಲೋಮೀಟ್ರ್ ಇದೆ, ಪ್ರಮುಖ ಮುಖ್ಯ ರಸ್ತೆಗಳು ಎಷ್ಟು ಕಿಲೋಮೀಟ್ರ್ ಇದೆ, ಕಮರ್ಷಿಯಲ್ ರಸ್ತೆಗಳು, ಒಳಗಡೆ ಲೇಔಟ್ಗಳಲ್ಲಿ ಇರ್ತಕ್ಕಂಥ ಬಡಾವಣೆಗಳಲ್ಲಿ ಇರ್ತಕ್ಕಂಥ ರಸ್ತೆ ಎಷ್ಟಿದೆ, ಕಚ್ಚಾ ರಸ್ತೆ ಎಷ್ಟು ಕಿಲೋಮೀಟ್ರ್ ಇದೆ, ಮಣ್ಣಿನ ರಸ್ತೆ, ಇವೆಲ್ಲ ನಿಖರವಾಗಿ ನಮ್ಮ ಹತ್ರ ಮಾಹಿತಿ ಇದ್ದಾಗ ಯಾವ ರಸ್ತೆಗಳಲ್ಲಿ ಎಷ್ಟು ಕಿಲೋಮೀಟರ್ ರಸ್ತೆಗಳನ್ನು ಒಂದು ದಿನಕ್ಕೆ, ಒಂದು ವಾರಕ್ಕೆ, ಒಂದು ತಿಂಗಳಿಗೆ ಮಾಡಬೇಕು ಅನ್ನೋದು ನಮ್ಗೆ ಕ್ಲಾರಿಟಿ ಬರುತ್ತೆ. ಅದೇ ರೀತಿ ಚರಂಡಿಗಳು, ರಾಜಕಾಲುವೆಗಳು, ಎಷ್ಟು ಕಿಲೋಮೀಟರ್ ರಾಜಕಾಲುವೆ ಇದೆ, ಅದನ್ನು ಎಷ್ಟು ಕಾಂಕ್ರೀಟ್ ಮಾಡ್ಕೊಂಡಿದ್ದೀವಿ, ಸುಸಜ್ಜಿತವಾಗಿ ಮಾಡ್ಕೊಂಡಿದ್ದೀವಿ, ಇನ್ನೂ ಎಷ್ಟು ಕಡೆ ಒತ್ತುವರಿ ಇದೆ, ಏನಾಗಬೇಕು, ಈ ಥರದ್ದೆಲ್ಲ ಮೂಲಭೂತ ಸೌಕರ್ಯಗಳು. ಸುಮಾರು 224 ಮಳಿಗೆಗಳು, 243 ಮಳಿಗೆಗಳು ನಮ್ಮ ನಗರಸಭೆಯಲ್ಲಿದೆ. ಅದರಿಂದ ನಮಗೆ ಹೆಚ್ಚು ಕಡಿಮೆ 3-3.5 ಕೋಟಿ ಆದಾಯ ಬರಬೇಕು ವರ್ಷಕ್ಕೆ. ಈ ಥರ ಆದಾಯಗಳು ಎಲ್ಲೆಲ್ಲಿ ಬರಬೇಕು ಇವೆಲ್ಲವನ್ನು ಕೂಡ ಸದೃಢಗೊಳಿಸ್ತೀವಿ. ಮತ್ತು ಏನು ವಾಣಿಜ್ಯ ಮಳಿಗೆಗಳಿದ್ದಾವೆ, ವಾಣಿಜ್ಯ ಅಂಗಡಿಗಳಿದ್ದಾವೆ, ಅವುಗಳೆಲ್ಲವನ್ನು ಕೂಡ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಸಮರ್ಪಕವಾಗಿ ತೆರಿಗೆ ಸಂಗ್ರಹಕ್ಕೂ ಕೂಡ ಒತ್ತನ್ನು ಕೊಡ್ತೀವಿ. ಇವೆಲ್ಲ ಆದರೆ ಜನರಿಗೆ ಮೌಲ್ಯಯುತವಾದಂಥ ಸೇವೆ ಕೊಡೋದಕ್ಕೆ, ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಹೆಚ್ಚು ಇದಾಗುತ್ತೆ. ಇದೆಲ್ಲದರ ಜೊತೆಗೆ ಮುಂದಿನ ದಿನಗಳಲ್ಲಿ ಒಂದು ಈ ಸ್ವತ್ತು ಅಭಿಯಾನಕ್ಕೆ ಈಗಾಗಲೇ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. 21,000 ಆಸ್ತಿಗಳು ನಮ್ಮ